ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಈ ವಿಡಿಯೋನ ಲೈಕ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ಅಜಿತ್ ಮತ್ತು ಶ್ರವಣ್ ಎಲ್ಲರೂ ಕೂಡ ಆಚೆ ನಿಂತಿರ್ತಾರೆ. ಈ ಕಡೆ ಭೂಮಿ ಶ್ರವಣ್ ಅವ್ರ ಹತ್ರ ಬಂದ್ಬಿಟ್ಟು ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ, ಸತ್ಯಣ್ಣನ ದಯವಿಟ್ಟು ಬೇಲ್ ಮೇಲೆ ಆಚೆ ಕರ್ಕೊಂಡು ಬನ್ನಿ, ದಯವಿಟ್ಟು ಬಿಡಿಸಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು, ಯಾರು ಇಲ್ಲಿ ಸಂಬಂಧಿಕರು ಅಂತ ಹೇಳಿ ನಾನು ಅವರಿಗೆ ತಂಗಿ ಅನ್ನೋ ಸ್ಥಾನನ ಕೊಟ್ಟಿದ್ದೀನಿ, ಹಂಗಾಗಿ ನಾನು ಈ ಮನೆ ಸೊಸೆಗಿಂತ ಅವ್ರ ತಂಗಿ ಥರನೇ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇದ್ದೀನಿ. ಶ್ರವಣ್ ಸಾಹೇಬ್ರೆ, ಇಷ್ಟು ದಿವಸದಿಂದ ಸತ್ಯಣ್ಣ ಅವರು ನಮ್ಮ ಮನೆಗೆ ಯಾವತ್ತಾದರೂ ಕೆಡುಕನ್ನ ಬಯಸಿದಾರ? ಅದು ನೀವು ನೋಡಿದ್ದೀರಾ ಬಯಸಿದ್ದು ಇಲ್ಲ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಶ್ರವಣ್ಗಂತೂ ಅಷ್ಟೇ ಸತ್ಯ ಒಳ್ಳೆಯವನು ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಅವನ್ನ ಸಾಕ್ಷಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅಂತಲೂ ನಮ್ಮ ಶ್ರವಣ್ಗೆ ಗೊತ್ತಿರುತ್ತೆ. ಆಗ ದೊಡ್ಡ ಸಾಹೇಬ್ರೆ, ದೊಡ್ಡ ಮನಸ್ಸು ಮಾಡಿ ಸತ್ಯಣ್ಣನ ಬಿಡಿಸ್ಕೊಡಿ, ನಾನು ಸಾಹೇಬ್ರ ಹತ್ರ ಹೋಗಿ ಮಾತಾಡ್ತೀನಿ. ಸಾಹೇಬ್ರು ಅದನ್ನು ಹೇಳಿದ್ರೆ ನೀನು ಅಷ್ಟೊಂದು ನಿನ್ನ ಅಣ್ಣನ ಮೇಲೆ ಪ್ರೀತಿ ಇದ್ದರೆ ಲಾಯರ್ನ ಕರ್ಕೊಂಡು ಬಿಡಿಸ್ಕೊ ಅಂತ ಹೇಳಿದ್ರು, ಬಿಡಿಸ್ಕೊ ಹೋಗು ಅಂತ ಹೇಳಿದ್ದಾರೆ. ನಿಮ್ಮನ್ನು ಕೇಳಿದೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರ್ತಾಳೆ. ಅದು ಹಾಗಾಗಲ್ಲ ಭೂಮಿ, ಯಾಕೆಂದರೆ ಅಜಿತ್ ಈಗ ಸಾಕ್ಷಿ ಮೇರೆಗೆ ಸತ್ಯನ ಅರೆಸ್ಟ್ ಮಾಡಿದ್ದಾನೆ. ಈಗ ನಾವು ಹೋಗಿ ಬಿಡಿಸಿದ್ರೆ ಹೇಗಾಗುತ್ತೆ ಅಂತ ಅಂದಾಗ, ಆ ಥರ ಅನ್ಬೇಡಿ ಸಾಹೇಬ್ರೆ, ನಿಮ್ಮ ಕಾಲು ಹಿಡ್ಕೋತೀನಿ, ಸತ್ಯನನ್ನು ಇದೊಂದು ಸತಿ ಬಿಡಿಸಿ. ಅವರು ಆ ಸಾಕ್ಷಿ ಏನೇನೆಲ್ಲ ಫ್ರಾಡ್ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ಸಾಕ್ಷಿ ಸಮೇತ ನಿಮಗೆ ತೋರಿಸ್ತಾರೆ. ಆಮೇಲೆ ಅವರನ್ನು ಆಚೆಗೆ ಬಿಡಿಸಿದ್ರೆ ಆಯಿತು, ಅಷ್ಟೇ ಸಾಕು ಈಗ ಅಂತ ಹೇಳಿಬಿಟ್ಟು ಭೂಮಿ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ. ಈಗ ಈ ಹುಡುಗಿಗೆ ಏನು ಬುದ್ಧಿ ಇಲ್ವಾ? ನಮ್ಮ ಮನೆ ಮೇಲೆ ಅಷ್ಟೊಂದೆಲ್ಲ ಇದು ನಮ್ಮ ಜೊತೆನೇ ಇದ್ದು ಈ ಥರ ಎಲ್ಲ ಮಾಡಿದ್ದಾನೆ, ದೊಡ್ಡ ತೊಂದರೆನೇ ಮಾಡಿದ್ದಾನೆ. ಆ ಸತ್ಯ ಅವನಿಗೆ ಬೇಲ್ ಕೊಡಿಸ್ಬೇಕಾ ಅಂತ ಹೇಳಿಬಿಟ್ಟು ಈ ಕಡೆ ರಾಮ ಅವರು ನೋಡ್ತಾ ಇರ್ತಾರೆ. ಮಾವ, ದಯವಿಟ್ಟು ನಿಮಗೂ ಕಾರಣ ಸತ್ಯನ ಒಂದು ಗಾಳವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಸಾಕ್ಷಿಯವರು ಮತ್ತು ರಾಣಾ ಅವರು. ಯಾವ ರೀತಿ ತಪ್ಪಿಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕಾಲಿಗೆ ಬಿದ್ದು ಕೇಳ್ಕೊತಾ ಇರ್ತಾಳೆ ಭೂಮಿ. ಅದನ್ನು ನೋಡಿ ನಮ್ಮ ಶ್ರವಣ್ ಮನಸ್ಸನ್ನು ಕರ್ಗೋಗುತ್ತೆ. ಮೇಲೆ ಇದ್ದವಳು ಭೂಮಿ ಅಂತ ಹೇಳಿಬಿಟ್ಟು, ಮೇಲೆದ್ದವಳು ಭೂಮಿ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ಟು ಹೇಳ್ತಾ ಇರ್ತಾರೆ, ನಿನಗೋಸ್ಕರ ಸತ್ಯನಿಗೆ ಬೇಲ್ ಕೊಡಿಸ್ತೀನಿ, ಆದರೆ ಸತ್ಯ ಬೇಲಿಂದ ಆಚೆ ಬಂದಮೇಲೆ ಅವನು ಈ ಸಾಕ್ಷಿ ಜೊತೆ ಹೋಗಲ್ಲ ಅಂತ ಏನು ಹೇಳ್ತೀಯಾ ಭೂಮಿ ಅಂದಾಗ, ಇಲ್ಲ ದೊಡ್ಡ ಸಾಹೇಬ್ರೆ, ಅದಕ್ಕೆ ನಾನೇ ಗ್ಯಾರಂಟಿ. ಅವರು ಸಾಕ್ಷಿ ಫ್ರಾಡ್ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಪಾಪ ಸತ್ಯನಿಗೆ ಗೊತ್ತಿರಲಿಲ್ಲ. ಅವರು ಎಲ್ಲರನ್ನ ಒಳ್ಳೆಯವರು ಥರನೇ ನಂಬಿಡ್ತಾರೆ. ಮುಂದೆ ಈ ಕೆಲಸ ಆಗಲ್ಲ ಅಂತ ಈ ರೀತಿ ನಾನು ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ಅವನಿಗೆ ಬೇಲ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ್ ಅವರು ಡ್ರೆಸ್ನ ಹಾಕ್ಕೊಂಡು ಕೋರ್ಟ್ ಕಡೆ ಹೋಗ್ತಾ ಇರ್ತಾರೆ. ಬೇಲ್ ತಗೊಂಡು ಬರೋಕ್ಕೆ ಅಂತ ಹೇಳಿ ಈ ಕಡೆ ಅಜಿತ್ ಇದ್ದವರು ಸತ್ಯನ ಅರೆಸ್ಟ್ ಮಾಡಿ ಏನು ಸಾಧಿಸೋಕ್ಕಾಗಲ್ಲ ಅಂತ ಏನೂ ಇರಲ್ಲ. ಯಾಕಂದರೆ ಅಜಿತ್ ತುಂಬ ಪ್ರೀತಿ ಸತ್ಯನ ಮೇಲೆ. ಸತ್ಯನ ಸಾಕ್ಷಿ ಯೂಸ್ ಮಾಡ್ಕೊಂಡಿರ್ತಾಳೆ. ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ನಮ್ಮ ಶ್ರವಣ್ ಸಾಹೇಬರು ಬರ್ತಾರೆ. ಬಂದು ಈ ಕಡೆ ಲಾಯರ್ಗೆ ನಮ್ಮ ಅಜಿತ್ ಒಂದು ಕೋರ್ಟಿಂದ ತಂದಿರುವಂಥ ಒಂದು ನೋಟಿಸ್ನ ನೋಡಿ ಅಜಿತ್ ಇದ್ದವರು ನೋಡಿ ಸತ್ಯನ ಆಚೆ ಬಿಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ದೊಡ್ಡ ಸಾಹೇಬ್ರೆ, ನೀವು ಮಾಡಿದ್ದ ಉಪಕಾರದಿಂದ ನಾನು ಮರೆಯೋಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಭೂಮಿ, ಇವತ್ತು ನೀನು ನನ್ನನ್ನು ಯಾರು ಕಾಪಾಡಲಿಲ್ಲಮ್ಮ, ನಾನು ಒಂದು ಸತಿ ದಾರಿ ತಪ್ಪಿದ್ದಕ್ಕೆ ಇದೊಂದೆಲ್ಲ ಆಗೋಯ್ತು. ಅಜಿತ್, ನೀನು ಮಾಡಿದ್ದು ಸರಿಯಾಗಿ ಇದೆ ಕಣೋ, ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ನೀನು ನಿನ್ನ ನ್ಯಾಯದ ಪರವಾಗಿ ಮಾತಾಡಿದ್ಯಾ, ಕೆಲಸನ ಮಾಡಿದ್ಯಾ, ನಿನ್ನ ಕೆಲಸದ ಪರವಾಗಿ ನೀನು ನಿಂತಿದ್ಯಾ, ಬೇಜಾರಿಲ್ಲ ಅಂತಂದಾಗ, ಸತ್ಯಣ್ಣ, ನಿಮ್ಮನ್ನು ನಾನು ಅರೆಸ್ಟ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಿ ಇರಲಿಲ್ಲ. ಆದರೆ ಕಾನೂನು ಪ್ರಕಾರ ನೀವು ಅಪರಾಧಿನೇ ಅಲ್ವಾ, ಅಪಾದನೆ ಮಾಡಿದ್ದೀರಾ, ಅದಕ್ಕೋಸ್ಕರ ಅರೆಸ್ಟ್ ಮಾಡಿದೆ ಅಷ್ಟೇ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ಶ್ರವಣ್ ಸರ್ಗೂ ಥ್ಯಾಂಕ್ ಯು ಹೇಳ್ತಾರೆ.
ಸತ್ಯ ಅವರು ಅಶ್ವಿನಿ ಮತ್ತು ದೇವಿಯನ್ನು ಏನಾದರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಬೇಕು ಅಂತಂದರೆ ಈ ಹಾಳಾದ ಭೂಮಿ ಶ್ರವಣ ಹತ್ರ ಕಣ್ಣೀರು ಹಾಕಿಬಿಟ್ಟು ಈ ಸತ್ಯನ ಆಚೆ ಬಿಡಿಸೇ ಬಿಟ್ಲಲ್ಲ ಅಂತ ಹೇಳಿಬಿಟ್ಟು ಹುರ್ಕೊತಾ ಇರ್ತಾರೆ. ಸರಿ ಆಯಿತು, ಸತ್ಯನ್ನು ಮನೆಗೆ ಬಿಟ್ಟು ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ಮನೆ ಕಡೆಗೆ ಬರ್ತಾರೆ. ಶ್ರವಣ್ ಭೂಮಿ ಕಣ್ಣೀರಿಗೆ ಕರಗಿ ಮತ್ತು ಅವರು ಸತ್ಯಂಗೆ ಒಳ್ಳೆಯವರು ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಇನ್ನು ಮನೆಗೆ ಬಂದಂಥ ಸತ್ಯ ತುಂಬ ಬೇಜಾರಾಗಿರ್ತಾನೆ. ಯಾಕಂದರೆ ಸಾಕ್ಷಿ ನನಗೆ ಇಷ್ಟೊಂದೆಲ್ಲ ಮೋಸ ಮಾಡಿಬಿಟ್ಲು, ಫ್ರಾಡ್ ಕೆಲಸ ಮಾಡೋಕ್ಕೆ ಇದ್ದು ಈ ಥರ ನನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ನನ್ನ ಪ್ರಾಣ ಸ್ನೇಹಿತನೇ ನನ್ನ ಇವತ್ತು ಜೈಲಿಗೆ ಹಾಕ್ಬಿಟ್ನಲ್ಲ, ಎಷ್ಟು ನೋವು ಅಂತ ಹೇಳಿಬಿಟ್ಟು ಸತ್ಯಂಗೆ ಒಂದು ಕಡೆ ಕೋಪ ಬರ್ತಾ ಇರುತ್ತೆ, ಒಂದು ಕಡೆ ದುಃಖ ಆಗ್ತಾ ಇರುತ್ತೆ, ಯಾರ ಕೈಲೂ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ. ಇನ್ನು ಅಜಿತ್ ಸತ್ಯನ ಕರೆದು ಸತ್ಯನ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ನು ಯಾವುದೇ ಕಾರಣಕ್ಕೂ ಆ ಸಾಕ್ಷಿ ಏನೇ ಪ್ಲ್ಯಾನ್ ಮಾಡಿದ್ರು ನಿಮ್ಮನ್ನು ಕರೆದ್ರೂ ನೀವು ಅವಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂದಾಗ ಅಜಿತ್ ನೀನು ಅದನ್ನು ಹೇಳೋದು ಬೇಡ, ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ಎಲ್ಲರೂ ಸಹ ಮನೆ ಹತ್ರ ಬಂದಿರ್ತಾರೆ. ಮನೆ ಹತ್ರ ಬರೋಷ್ಟರಲ್ಲಿ ಯಾವುದೋ ಒಂದು ಕಾರ್ ಬಂದು ನಿಲ್ಲುತ್ತೆ. ಯಾರಪ್ಪ ಅದು ಅಂತ ಹೇಳಿ ನೋಡ್ತಾ ಇರಬೇಕಾದ್ರೆ ಆ ಕಾರಿಂದ ಅಂಜನಾ ಇಳಿತಾಳೆ. ಅಲ್ಲ ನಮ್ಮ ಅಂಜನಾ ಬಂದಿರ್ತಾಳೆ. ಅವಳು ಪಟ ಅಂತ ಹೇಳಿಬಿಟ್ಟು ಬಂದು ನಿಂತ್ಕೊಂಡು, ಯಾಕಂದರೆ ಬುದ್ಧಿ ಬಂದಿರೋ ಥರ ಕೆಲಸ ಮಾಡೋದ್ರಲ್ಲಿ ಇವಳು ಫಸ್ಟ್ ರ್ಯಾಂಕ್ ಅಂತಲೇ ಹೇಳ್ಬೋದು. ನಾನೇ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಇನ್ನು ತುದಿಗಾಲಲ್ಲಿ ನಿಂತಿರೋ ಅಂಜನಾ ಮತ್ತು ರಿಟರ್ನ್ ವಾಪಸ್ ಆಗಿರ್ತಾಳೆ. ಈ ಕಡೆ ಇಳಿದಿದ್ದು